ನೋಡ್ಬೇಕು. ವೇಟಿಂಗ್ ಬಿಹಾರ್ ಫಾರ್ ಏನ್ ಖತರ್ನಾಕ್ ಬ್ರೋ, ಲಾಜಿಕ್ ಇಲ್ಲ. ಇದಕ್ಕೆ ಅಂತಾರೆ ಹೆಟರ್ಸ್ ಅಂತ, ಫುಲ್ ಖತರ್ನಾಕು. ಆಲ್ ರೈಟ್ ಗೈಸ್, ಎಲ್ಲರೂ ಹೇಗಿದ್ರೆ ನಮ್ಮ ನೀವೆಲ್ಲರೂ ಚೆನ್ನಾಗಿದ್ದಾರೆ. ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾರ್ದಿಕ್ ಪಾಂಡ್ಯ ನ್ಯೂಸ್ ನಿಲ್ಲಂಗಿಲ್ಲ. ಈ ವರ್ಷ ಅನ್ಕೋ IPL ಸ್ಟಾರ್ಟ್ ಆಗೋ ತನಕ ಅನ್ಕೋ ನಾವು ಇಂಡಿಯನ್ ಟೀಮ್ ಟೆಸ್ಟ್ ಟೀಮ್ ಅದು ಇದು ಸೈಡ್ ಗಿಡ ಅದಕ್ಕಿಂತ ಹೆಚ್ಚು ನಮಗೆ ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಮೇಲೆ. ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ಗೆ ಹೋಗ್ತಾನೆ, ಯಾವ ಟೀಮ್ ಹಂಗೆ ಇರ್ತಾನೆ, ಹಂಗೆ ನಮಗೆ ಹಾರ್ದಿಕ್ ಪಾಂಡ್ಯಂದು ಒಂದು ಸ್ವಲ್ಪ ಹಂಗೆ ಹಿಂಗೆ ಬರ್ತಾ ಇದೆ. ನೋಡೋಣ ಬನ್ನಿ. ಸಿ ಎಸ್ ಕೆ ಫುಲ್ ಇದನ್ನು ಬರ್ತಿತ್ತು, ಅಲ್ಲಿ ಕೂಡ ರಿಜೆಕ್ಟೆಡ್. ಆಮೇಲೆ ದಿಲ್ಲಿ ಕ್ಯಾಪಿಟಲ್ಸ್ ನಮ್ಗೆ ನ್ಯೂಸ್ ಬರ್ತಾಯಿತ್ತು, ಹಿಂಗೀಗ ಅವನಿವನು ಎಕ್ಸ್ಚೇಂಜ್ ಆಗ್ತಾನೆ ಅಂತ, ಅಲ್ಲೂ ಕೂಡ ರಿಜೆಕ್ಟ್ ಆಯಿತು. ಆಮೇಲೆ ಎಲ್ ಎಸ್ ಜಿ ಒಳಗಡೆ ಯಾವಾಗ ಬಂತು ನ್ಯೂಸು, ನಾನು ನೋಡೇ ಇಲ್ಲ. LSG ರಿಜೆಕ್ಟೆಡ್ ಅಂತ ಹಾರ್ದಿಕ್ ಪಾಂಡ್ಯ ರಿಜೆಕ್ಟ್ ಮಾಡಿದಾನೆ ಇವರು. ಮತ್ತು ಫೈನಲಿ ಈಗ ಬರೋಣ ಗುಜರಾತ್ ಟೈಟನ್ಸ್ ಇಂದ ಕ್ಯಾಪ್ಟನ್ ಇದ್ದ ಫಸ್ಟ್ ಸೀಸನ್ನು ಸೆಕೆಂಡ್ ಸೀಸನ್ನು ಎಂಥ ಖತರ್ನಾಕಾಯಿತು. ಅಲ್ಲಿಂದ ಮುಂಬೈ ಇಂಡಿಯನ್ಸ್ ಅವರು ಕರ್ಕೊಂಡ್ರು. ಆಮೇಲೆ ನಿಮಗೆ ಗೊತ್ತಿದೆ ಮುಂಬೈ ಇಂಡಿಯನ್ಸ್ ಒಳಗಡೆ ಏನಾಯಿತು, ಅವ್ರ ಪ್ಲೇಯರ್ಸ್ಗಳು ಯಾರು ಇಲ್ಲಿ ಸಪೋರ್ಟ್ ಕೊಡಲಿಲ್ಲ. ಹಂಗಾಯ್ತು ಹಿಂಗಾಯ್ತು, ಅವನು ಇವ್ ಮಾಡ್ದ, ಅವನು ಚಿಂಗಮ್ ಕಿಂಗು ಬುಮ್ರಾ ನೋಡಿದ T20 ಒಳಗಡೆ ನಾವು ಹಂಗೆ ಹಿಂಗೆ ಅಂತ ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯನ್ ಕ್ಯಾಪ್ಟನ್ಸಿ ಬಂದಾಗ ಎಲ್ಲ 0 ಲೆವೆಲ್. ಏನು ಅಂಬಲ್ಲ ಗೊತ್ತಾಯ್ತು, ಇವನು ಕ್ಯಾಪ್ಟನ್ಸಿ ಒಳಗಡೆ ಆಡಲಿಲ್ಲ ಎಂಬಲ್ಲ, ಇವ್ಗೆ ಯಾರಿಗೂ ಇಷ್ಟವಿಲ್ಲ, ಆಗಲಿಲ್ಲ ಎಂಬಲ್ಲ ಕ್ಯಾಪ್ಟನ್ಸಿ. ಅದಕ್ಕೆ ಲಾಸ್ಟು ಲೆಫ್ಟ್ GT's ಕ್ಯಾಪ್ಟನ್ಸಿ ಟು ಬಿಕಮ್ MI ಕ್ಯಾಪ್ಟನ್. MI ಕುಡ್ ಹಿಮ್ ಔಟ್. ಯಾವಾಗ ಮುಂಬೈ ಇಂಡಿಯನ್ಸ್ದವ್ರಿಗೆ ಗೊತ್ತೈತಾ MIದವ್ರು ಇವನು ಕಿಕ್ ಮಾಡಿದಾರಂತ. ಇವಾಗ ಇವನೇ ಅವನು ಯಾರ ಟೀಮ್ದವ್ರು ಹಂಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಅದಕ್ಕೆ ಅಣ್ಣ ಯಾವುದಕ್ಕೋ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಅವ್ರೇನಾದರೂ ಕಿಕ್ ಮಾಡೋದಿದ್ದ ಯಾವ ಟೀಮ್ ಅವಾಗ CSK ಕೊಡ್ತಿದ್ರಲ್ಲ. ಏನು ಖತರ್ನಾಕ್ ಬ್ರೋ, ಲಾಜಿಕ್ ಇಲ್ಲ. ಇದಕ್ಕೆ ಅಂತಾರೆ ಹೆಟರ್ಸ್ ಅಂತ, ಫುಲ್ ಖತರ್ನಾಕು. ಎಂತ ಅವ್ರ ಮಂದಿ ಇರ್ತಾರೆ ನೋಡಬೇಕು. ಒಬ್ಬಂದು ಅದು ಇದು ಆಗ್ತಾ ಇದೆ, ಅದ್ರೊಳಗಡೆ ಇವ್ರದ್ದೊಂದು ಚಲನೆ. ಇವಂಗೆ ರಿಜೆಕ್ಟ್ ಮಾಡಿದ್ರು, ಇವ್ನು ಕಿಕ್ ಮಾಡ್ತಾ ಇದ್ದಾರೆ, ಇವಂಗೆ ಹಂಗೆ ಮಾಡ್ತಾ ಇದ್ದಾರೆ, ಇವನು ಮಾಡಿದ್ದಾನೆ, ಅವನು ಮಾಡಿದ್ದಾನೆ. ಇವರೆಲ್ಲ ಯಾರು ಗೊತ್ತಾ ನಿಮಗೆ? ಅವರೇ ಇವರು. ಹಾರ್ದಿಕ್ ಪಾಂಡ್ಯ ಒಂದು ಕೆಲಸ ಮಾಡಬೇಕು, ಡೈರೆಕ್ಟ್ RCBಗೆ ಟ್ರಾನ್ಸ್ಫರ್ ಆಗಬೇಕು. ಯಾರು ಬೇಡ, ಕ್ಯಾಪ್ಟನ್ಸಿ ಕೂಡ ಬೇಡ, ಬರೇ ಪ್ಲೇಯರ್ ಬಂದ್ರೆ ನಮಗೆ ಸಾಕ. RCB ಒಳಗಡೆ ಖತರ್ನಾಕ್ ಬ್ರೋ. ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಖತರ್ನಾಕ್ ಅಂದ್ರೆ ಖತರ್ನಾಕು. ಇಬ್ಬರು ಮಂದಿ ಯಾವ ಟೀಮ್ ಬರ್ತಾ ಇದೆ ಬರಲಿ. ಈಗ ಯಾವ ರಿಜೆಕ್ಟ್ ಮಾಡಿದ್ರೆ ಅವ್ರ ಟೀಮ್ ಅವನ್ನೆಲ್ಲ ಒಂದೊಂದು ನೆನಪಿಟ್ಕೊಂಡು ಆಗಿನ ಖತರ್ನಾಕ್. ಅವ್ರ ಮುಂದೆ ನೋಡೋಣ. ಇನ್ನು IPL 2027 ಬಾಕಿ ಇದೆ. ಅವಾಗ ಏನೇನಾಗುತ್ತೆ ನೋಡೋಣ. ನಾವು ಫೈನಲ್ ನ್ಯೂಸ್ ಬರ್ತಾಯಿತ್ತು, ಗುಜರಾತ್ದವ್ರು ಎಕ್ಸೆಪ್ಟ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯನ್ ಬರೋ ಆ್ಯಸ್ ಅ ಪ್ಲೇಯರ್. ಕ್ಯಾಪ್ಟನ್ ಎಲ್ಲ ಕ್ಯಾಪ್ಟನ್ ಅವ್ರು ಎದಕ್ಕೆ ಕೊಡ್ತಾರೆ? ಶುಭ್ಮನ್ ಗಿಲ್ ನೋಡಿ, ಇಂಡಿಯಾದು ಇದನ್ನು ಏನೊಂದು ಸ್ವಲ್ಪ ಆದರೆ ಹಾಗೆ ಹಿಂಗೆ ಮಾಡೋ ಎಲ್ಲ 3 ಫಾರ್ಮ್ಯಾಟ್ಗೆ ಅವನೇ ಕ್ಯಾಪ್ಟನ್ ಆಗೋ ಹಾಗಿದ್ದಾನೆ. ODI ಒಳಗಡೆ, ಟೆಸ್ಟ್ ಒಳಗಡೆ, T20 ಒಳಗಡೆ. ಅವನು ಈಗ ಅವ್ರು ತಳಗಿರ್ಸಂಗಿಲ್ಲ, ಯಾಕಂದ್ರೆ ಹಂಗೆ ಇರ್ಸೋಕ್ಕೂ ಸಾಧ್ಯ ಇಲ್ಲ. ಹಾರ್ದಿಕ್ ಪಾಂಡ್ಯ ಗುಜರಾತ್ ಒಳಗಡೆ ಪ್ಲೇಯರ್ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅವನು ಕ್ಯಾಪ್ಟನ್ಸಿ ಬೇಡ್ತಾನೆ ಎಲ್ಲ ಕಡೆ ಕ್ಯಾಪ್ಟನ್ಸಿ. ಯಾಕಂದರೆ ಕ್ಯಾಪ್ಟನ್ ಇಸ್ ಮೋರ್ ಇಂಪಾರ್ಟೆಂಟ್. ಅವನು ಎಲ್ಲಿ ಹೋದ್ರೂ ಕ್ಯಾಪ್ಟನ್ ಇರಬೇಕು. ಇಂಡಿಯಾ ಟೀಮ್ ಒಳಗಡೆ ಅಷ್ಟೇ ಅದು ಪ್ಲೇಯರ್ ಒಳಗಡೆ ಆಗ್ತಾನೆ, ಆದರೆ ಅವನು ಕ್ಯಾಪ್ಟನ್ಸಿಗತ್ತೆ ಮಾಡ್ತಾನೆ. ಅಲ್ಲೂ ಕೂಡ ನೀವು ನೋಡಬೇಕಿತ್ತು. ಅದಕ್ಕೆ ಹನ್ನೊಂದು ಇನ್ನೂ ನ್ಯೂಸ್ ಬರ್ತಾ ಇದೆ, ಕಮ್ ಬ್ಯಾಕ್ ಅದಕ್ಕಿಂತ ಮೊದಲು KKRದವರು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದಾರೆ. ಅದ್ರೊಳಗೆ ನಾವು ನೋಡಬೇಕು, ವರುಣ್ ಚಕ್ರವರ್ತಿ ಜಿಮ್ ಮಾಡ್ತಾ ಇದ್ದಾನೆ ಅಂತ. ಅದ್ರೊಳಗೆ ಹಾರ್ದಿಕ್ ಪಾಂಡ್ಯ ಬಂದು ಅವ್ನು ಹೆಂಗೆ ಮಾಡ್ತಾ ಇದ್ದಾನೆ ಹಾಗೆ ಮಾಡಿದ್ದಾನೆ. ಆಮೇಲೆ ಕ್ಯಾಪ್ಷನ್ ನೋಡಬೇಕು, ವೇಟ್ ಫಾರ್ ಇಟ್ ಎಲ್ಲರೂ ನೋಡಬೇಕು. ವೇಟಿಂಗ್ ಬಿಹಾರ್ ಫಾರ್ ವೇಟಿಂಗ್. ಅದ್ರ ಕಮೆಂಟ್ ಸೆಕ್ಷನ್ ನೋಡಬೇಕು. ಎಲ್ಲಕ್ಕೆಲ್ಲ ಹಾರ್ದಿಕ್ ಪಾಂಡ್ಯನ ಮೇಲೆ ತುಂಬಿದೆ. ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್. ಹಾರ್ದಿಕ್ ಪಾಂಡ್ಯ ಯಾವಾಗ ಆಡ್ತಾನೆ? ನಾವು ಫುಲ್ ಇಂಟ್ರೆಸ್ಟು T20 ಒಳಗಡೆ. ಯಾಕಂದರೆ ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಯಾಕಂದರೆ ನಮಗಿನ್ ಬಿಟ್ಟರೆ ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ. ಅದ್ರೊಳಗಡೆ ಯಾರು ಬುಮ್ರಾ ಬಂದಿದ್ದಾನೆ. ಇನ್ನು ಹಾರ್ದಿಕ್ ಪಾಂಡ್ಯನ ಕಮ್ಬ್ಯಾಕ್ ಮಾಡಬೇಕು. ಕಮ್ಬ್ಯಾಕ್ ಯಾವಾಗ ಆಗುತ್ತೆ ಅನ್ನೋ ಬೆಂಗಳೂರು ಒಳಗಡೆ ಹಂಗೆ ಹಿಂಗೆ ಶಿಫ್ಟ್ ಮಾಡ್ಕೊಂಡೇನ. ಆಮೇಲೆ ಫುಲ್ ಟೈಮ್ ಇಂಜುರಿ ಆಗಬಾರ್ದು, ಇಂಜುರಿದೇ ಇಲ್ಲಿ ಮಾಡ್ಕೊಂಡು ಹಾರ್ದಿಕ್ ಪಾಂಡ್ಯ ವಿತ್ KKR ಟೀಮ್ ಮೇಟ್ ಅಂಕುಲ್ ರಾಯ್ ಅವ್ರ ಜೊತೆ ಬಂದಾಗಿನ ಟ್ಯಾಟಿ ಹಾಕಿ ಇದು ಮಾಡ್ತಾಯಿದ್ರು. ಒಂದು ಸ್ವಲ್ಪ ಕ್ಲೂಗಳು KKR ಒಳಗಡೆ ನಾವು ಹೋಗ್ತಾ ಇದ್ದೀವಿ, ಅದಕ್ಕೆ ನಾವು ಕ್ಲೂಗಳು ಕೊಡ್ತಾ ಇದ್ದೀವಿ. ಅಲ್ಲಿ ನೋಡಬೇಕು CSKದವರು ಲಯನ್ ಈ ಲಯನ್ ಮಾಡ್ತಾಯಿದ್ರು. ಇಲ್ಲಿ ನೋಡಬೇಕು CSK KKR ಯಾವುದ್ರ ಒಂದು ಫಿಕ್ಸ್ ಆಗುತ್ತೆ.
ಅಂತ ನನಗೆ ಅನಿಸುತ್ತೆ. ಏನು ಟ್ರೇಡ್ ಆಫೀಷಿಯಲ್ ಯಾವಾಗ ಬರುತ್ತೆ ಅವಾಗ ನಾವು ಫಿಕ್ಸ್ ಆಗೋದು. ಆಮೇಲೆ ಹಾರ್ದಿಕ್ ಪಾಂಡ್ಯ ಕಂಬ್ಯಾಕ್ ನೋಡೋದಾದರೆ ನಾವು ಒಂದು ಫುಲ್ ಅಂದರೆ ಫುಲ್ ಹತ್ತಿರ ಸಂಬಂಧ ಕಾಯ್ತಾ ಇದ್ದಾವೆ. ಫೈನಲಿ ಆ ದಿನ ಬಂದು ಯಾವಾಗಂದರೆ ನಂಗೆ ಅನ್ಸುಮೆಟ್ಟಿಗೆ ಇನ್ನೂ ಹಂಗಿಲ್ಲ, ಇನ್ನೂ ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ, ಇನ್ನು ಯಾವಾಗ ಆಗುತ್ತೆ ಅದನ್ನು ನೋಡಬೇಕು. ಅಫ್ಘಾನಿಸ್ತಾನ್ ವರ್ಸಸ್ ಇಂಡಿಯಾ ಟೂರ್ ಇದೆ ಅಲ್ಲ T20 ಅದು ಒಳಗಡೆ 13ನೇ ತಾರೀಕಿಗೆ ನೀವು ದಿಲ್ಲಿ ಒಳಗಡೆ ಹಾರ್ದಿಕ್ ಪಾಂಡ್ಯ ಯಾಕೋ ಬರೋ ಹಂಗೆ ಕಾಣಿಸ್ತಾ ಇದ್ದಾನೆ ಸ್ಕ್ವಾಡ್ ಒಳಗಡೆ ಸೆಲೆಕ್ಟ್ ಆಗೋಂಗೆ. ಯಾಕಂದರೆ ಈಗ ನೋಡಬೇಕು ಎಲ್ಲ ಅಲ್ಲಿ ಇಂಡಿಯನ್ ಟೀಮ್ ಒಳಗಡೆ ಹಂಗೆ ಹಿಂಗೆ ಅದಾವೆ. ಇನ್ನೇನೇನಾಗುತ್ತೆ ನೋಡೋಣ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋಲಿ. ಅನ್ಕಸ್ಕೆ ಬಾಯ್.